ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಬಂದೋಗಿ ಎಷ್ಟು ದಿನ ಆಯಿತು? ಬಂದೋಗಿ 3 ತಿಂಗಳಾಯ್ತು ಸರ್. ಏನು ತೊಂದರೆ ಬಂದಿದ್ರಿ? ಗ್ಯಾಸ್ಟ್ರಿಕ್, ಜಾಯಿಂಟ್ಸ್ ಪೇನು, ಕೈ ಭುಜ, ಕಾಲು, ಚಪ್ಪೆ ನೋವು, ಎಲ್ಲದಕ್ಕೂ ಸುಸ್ತು, ಆಯಾಸ, ಎಲ್ಲ ಜಾಯಿಂಟ್ಸು ಪೇನ್ ಇದ್ವಲ್ಲ? ಎಲ್ಲ ಜಾಯಿಂಟ್ಸ್ ಪೇನ್ ಇತ್ತು ಸರ್. ಎಷ್ಟು ವರ್ಷ? ಮೇಜರ್ ಒಂದು ವರ್ಷದಿಂದ ಇತ್ತು ಸರ್. 1 ವರ್ಷದಿಂದ ಎಲ್ಲ ಕಡೆ ತೋರಿಸಾಗಿತ್ತು? ಆ ಕಡೆ ಎಲ್ಲ ಕಡೆ ತೋರಿಸಿದೆ ಸರ್. ಓಕೆ, ಅಲ್ಲಿ ಪ್ರಯೋಜನ ಆಗಿತ್ತ? ಆಗಿರಲಿಲ್ಲ ಸರ್, ಆಗಿಲ್ಲ. ಮೊದಲ ಸಲ ಮಾಂಸಖಂಡ ವೀಕ್ ಇತ್ತು. ವರ್ಕ್ ಕೆಲಸ ಡ್ಯೂಟಿ ಹೋಗೋದೇ ಕಷ್ಟ ಆಗಿತ್ತಲ್ಲ? ಕಷ್ಟ ಆಗಿತ್ತು. ಹೋಗ್ತಾ ಇದ್ದೆ, ಬಟ್ ಅಲ್ಲಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಕೈ ಕಾಲು ಆಡಿಸ್ಲಿಕ್ಕೂ ಹಿಂಸೆ ಆಗ್ತಾ ಇತ್ತು ನಿಮಗೆ? ಕೈ ಕಾಲು ಆಡಿಸ್ತಿದ್ದೆ ಸರ್, ಬಟ್ ಅಷ್ಟು ಒಂದು ಸ್ಟೇಬಲ್ ಆಗಿ ಇರಲಿಲ್ಲ. ಸ್ಟಾಮಿನಾನೂ ಇರಲಿಲ್ಲ, ಶಕ್ತಿನೂ ಇರಲಿಲ್ಲ. ಸ್ವಲ್ಪ ಕುಗ್ಗಿದ ಆಯಾಸ ಇತ್ತು. ಓಕೆ, ಆಮೇಲೆ ನಮ್ಮಲ್ಲಿ ಮೆಡಿಸಿನ್ ತಗೊಂಡು ಹೋದ್ಮೇಲೆ ತಗೊಂಡೋದ್ಮೇಲೆ ಇಂಪ್ರೂವ್ಮೆಂಟ್ಸ್ ಆಗಿದೆ ಸರ್. ನನಗೀಗ 2-3ನೇ ತಿಂಗಳು ರನ್ನಿಂಗ್. ಈಗ 3ನೇ ತಿಂಗಳು ಕೊನೆಯಲ್ಲಿ ಇದ್ದೀನಿ. ಇಂಪ್ರೂವ್ಮೆಂಟ್ಸ್ ಆಗಿದೆ ಸರ್, ಚೆನ್ನಾಗಿದೆ. ಈಗ ಜಾಯಿಂಟ್ ಪೇನ್ ಏನಿಲ್ಲ? ಜಾಯಿಂಟ್ ಪೇನ್ ಇಲ್ಲ ಸರ್. ಗ್ಯಾಸ್ಟ್ರಿಕ್ ಇಲ್ಲ? ಗ್ಯಾಸ್ಟ್ರಿಕ್ ಇಲ್ಲ ಸರ್, ಗ್ಯಾಸ್ಟ್ರಿಕ್ ಇಲ್ಲ. ಊಟ ಎಲ್ಲ ಚೆನ್ನಾಗಿ ಮಾಡ್ತೀವಿ? ಊಟ ಚೆನ್ನಾಗುತ್ತೆ. ಹಂಗಾಗಿ ನಿಮಗೆ ಚೆನ್ನಾಗಿದ್ದಕ್ಕೆ ಮನೆಯವರಿಗೆ ತೋರಿಸ್ಲಿಕ್ಕೆ ಕರ್ಕೊಂಡು ನಮಗೆ ಚೆನ್ನಾಗಿದ್ದರಿಂದ ನಮ್ಮ ಮನೆಯವರಿಗೂ ತೋರ್ಸಂತ. ಕರೆಕ್ಟ್ ಏನಮ್ಮ ಸರ್ ಹೇಳ್ತಿರೋದು? ನಿಜ ಹೇಳ್ತಾ ಇದಾರಲ್ಲ? ಆರಾಮಾಗಿದೆ. ಓಕೆ, ಆಮೇಲೆ ಡಾಕ್ಟರ್ ಲಂಚ ಕೊಟ್ಟೇನೆ ಈ ತರ ಹೇಳಿ ಅಂತ ಹೇಳ್ತದಾರ? ಇಲ್ಲ ಸರ್, ಇಲ್ಲ ಏನಿಲ್ಲ ಅಲ್ಲ? ಕರೆಕ್ಟ್ ಏನಮ್ಮ? ಸತ್ಯನಾ? ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ಲಮ್ಮ, ಅದಕ್ಕೆ ತೋರ್ಸ್ಲಿಕ್ಕೆ ಬಂದ್ರಿ. ಓಕೆ, ಖುಷಿ ಇದೆಯಾ ಸರ್? ಖುಷಿ ಇದೆ ಸರ್. ಆಮೇಲೆ ನಮ್ಮ ಮೆಡಿಸಿನ್ ಏನಾದ್ರು ಸೈಡ್ ಎಫೆಕ್ಟ್? ನೋಡಿ ಸರ್, ಇಲ್ಲ ಸರ್, ಸೈಡ್ ಎಫೆಕ್ಟ್ ಯಾವ ಸೈಡ್ ಎಫೆಕ್ಟ್ ಇರಲ್ಲ. ಓಕೆ, ಒಳ್ಳೆದಾಗಲಿ. ಥ್ಯಾಂಕ್ ಯು.